ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರಿಗೂ ನಮಸ್ಕಾರ. ಆತ್ಮೀಯರೇ, ನಾವೀಗ ಮೇಷರಾಶಿಯವರಿಗೆ ನವಂಬರ್ ತಿಂಗಳೆಲ್ಲ ಯಾವ ರೀತಿಯ ಫಲಾಫಲಗಳಿರುತ್ತೆ, ಗ್ರಹಗಳು ಯಾವ ಒಂದು ರಾಶಿಯಿಂದ ಯಾವ ರಾಶಿಗೆ ಬದಲಾಗ್ತಾ ಇದ್ದಾವೆ, ಆ ಒಂದು ಬದಲಾಗುವ ಗ್ರಹಗಳಿಂದ ಈ ಒಂದು ತಿಂಗಳಲ್ಲಿ ಮೇಷರಾಶಿಯವರು ಏನೆಲ್ಲ ಪ್ರತಿಫಲಗಳು ಪಡೆಯುವುದು ಅನ್ನುವಂಥದ್ದು ನಾವೀಗ ನೋಡೋಣ. ಕುಜನ ಸಂಚಾರ ಬದಲಾವಣೆ ಆಗ್ತಾ ಇರ್ತಕ್ಕಂತಹದ್ದು ನೋಡಿ. ಇನ್ನು ನಿಮ್ಮ ರಾಶಾಧಿಪತಿನೇ ಕುಜಗ್ರಹ. ಈ ಒಂದು ಕುಜಗ್ರಹ ಈ ಒಂದು ತಿಂಗಳ ಪೂರ್ತಿ ನಿಮ್ಮ ರಾಶಿಯಿಂದ ಅಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು. ಹಾಗೆ ನೋಡಿ, ಅಷ್ಟಮ ಸ್ಥಾನ ಅಂತಂದ ತಕ್ಷಣ ಎಲ್ರಿಗೂ ಕೂಡ ಭಯ ಬರುವಂತಹದ್ದಿರುತ್ತೆ. ಹಾಗಾಗಿ ನೋಡಿ, ಏನು ಅಷ್ಟ ಅಂತಂದ್ರೆ ಅಷ್ಟ, ನಷ್ಟ, ಕಷ್ಟ ಅಂತ ಇರ್ತೀವಿ. ಆರೋಗ್ಯ ಪರಿಸ್ಥಿತಿಗೆ ಸರಿ ಇಲ್ಲದಿರತಕ್ಕಂತಹದ್ದು, ಕ್ಲಿಷ್ಟತೆ ಬರುವಂತಹದ್ದು, ಕಷ್ಟಗಳು ಎದುರಿಸುವಂತಹದ್ದು ಬರುವಂತಹದ್ದು ಇವೆಲ್ಲ ಕೂಡ ನಡೀತಾ ಇರುತ್ತೆ. ಯಾಕೆಂತಂದರೆ ಕುಜಗ್ರಹ ಮಾರಕ ಗ್ರಹ ಆಗಿರುತ್ತೆ, ಜಡತ್ವ ಗ್ರಹ ಆಗಿರುತ್ತೆ, ಜಗಲ ಕಂಟಕ ಗ್ರಹ ಆಗಿರ್ತಕ್ಕಂತಹದ್ದು ಆಗಿದೆ. ಹಾಗಾಗಿ ನಿಮ್ಮ ರಾಶಾಧಿಪತಿನೇ ಅಷ್ಟಮದಲ್ಲಿರ್ತಕ್ಕಂತಹದ್ದು, ವೃಶ್ಚಿಕ ರಾಶಿಯಲ್ಲಿ ಅದು ಕೂಡ ಸ್ವಸ್ಥಾನ ಆಗಿರ್ತಕ್ಕಂತಹದ್ದಿದೆ. ಹಾಗಾಗಿ ಈ ಒಂದು ಸ್ಥಾನದಲ್ಲಿ ಇರುವಂತಹ ಸ್ಥಿತಿಯಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸಿ, ಮತ್ತು ಕಷ್ಟಗಳು ಬರುವಂತಹದ್ದು ನೋಡು. ಏನೇ ಮಾಡೋಕ್ಕೆ ಹೋಗಲಿ ಕಷ್ಟಗಳು ಎದುರಾಗುವಂತಹದ್ದು, ಕ್ಲಿಷ್ಟತೆಯಲ್ಲಿ ಸಿಕ್ಕಾಕ್ಕೊಂಡು ಒದ್ದಾಡುವಂತಹದ್ದು, ಸಂದಿಗ್ಧ ಪರಿಸ್ಥಿತಿಗಳು ಎದುರಿಸುವಂತಹ ಸ್ಥಿತಿಗಳು ಕೂಡ ಬರುವಂತಹದ್ದು ಮೇಷರಾಶಿಯವರಿಗಿರುತ್ತೆ. ಹಾಗಾಗಿ ಕುಜನ ಒಂದು ಫಲ ಪ್ರಭಾವ ವೈಪರೀತ್ಯದಿಂದ ಸ್ವಲ್ಪ ಆರೋಗ್ಯದಲ್ಲಿ ಕೂಡ ವೈಪರೀತ್ಯ, ಡೈಜೆಷನ್ ರಿಲೇಟೆಡ್ಡು ಮತ್ತು ಉದರ ಸಂಬಂಧಿ ಸಮಸ್ಯೆಗಳು ಬರುವಂತಹದ್ದಿರುತ್ತೆ. ತುಂಬ ಜಾಗೃತಿಯಿಂದ ಈ ಒಂದು ಸಮಯದಲ್ಲಿ ನೀವಿರುವಂತಹದ್ದು ಆರೋಗ್ಯ ವಿಚಾರವಾಗಿ. ಈ ಒಂದು ಸಮಯದಲ್ಲಿ ಏನು ತೊಂದರೆಗಳು ಬಂತು ಅಂತಂದರೆ, ನಿಮ್ಮ ಮನೆಯ ದಕ್ಷಿಣ ಭಾಗದಲ್ಲಿ ಈ ಒಂದು ತೊಗರಿ ಧಾನ್ಯದ ಮೇಲೆ 9 ನಿಂಬೆಹಣ್ಣಿನ ದೀಪಗಳನ್ನು ಬೆಳೆಸೋದ್ರಿಂದ ಈ ಒಂದು ದೋಷ ಪರಿಹಾರ ಆಗುತ್ತೆ. ಇನ್ನು